ಎಲ್ರಿಗೂ ನಮಸ್ಕಾರ. ಏನಿದೆ, ಎರಡನೇ ಬಾರಿಗೆ ನಾವು ನೀಟು ಪರೀಕ್ಷೆ ಮತ್ತು ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಮತ್ತು ಗೊಬ್ಬರದ ಬೆಲೆ ಪರವಾಗಿ ಹೋರಾಟಗಳನ್ನು, ಧರಣಿಗಳನ್ನು ನಾವು ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ಇದರಲ್ಲಿ ವಿಶೇಷವಾಗಿ ಇವತ್ತು ಈ ದೇಶದಲ್ಲಿ ವೈದ್ಯಕೀಯ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಬಯಲಾಗಿ ಲೀಕಾಗಿ ಇವತ್ತು ಈ ದೇಶದಲ್ಲಿ 37 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಅದರಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥವರಲ್ಲಿ ಪ್ರಮುಖವಾದಂಥವರು ರೈತರ ಮಕ್ಕಳು, ಬಡವರ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು. ಮತ್ತು ಚೆನ್ನಾಗಿ ನಾವು ಓದಬೇಕು, ವಿದ್ಯೆಯನ್ನು ಕಲಿಬೇಕು. ಇವತ್ತು ನಾವು ಹಲವಾರು ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ ನೋಡಿದ್ದೀವಿ. ಇವತ್ತು ಪೌರಾಡಳಿತ ಇಲಾಖೆ ನಗರಸಭೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ, ಕಸ ಗುಡಿಸ್ತಕ್ಕಂಥ ಮಕ್ಕಳುಗಳು ಎಷ್ಟು ಜನ AS, IPS, MAS ಡಾಕ್ಟರ್ ಆಗಿದ್ದಾರೆ ಅನ್ನೋದನ್ನು ನಾವು ನೋಡಿದ್ದೀವಿ. ಅವರಿಗೆಲ್ಲ ವಂಚನೆ ಆಗಲಿ ಅಂತ ಹೇಳಿ ಈ ವೈದ್ಯಕೀಯ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ಲೀಕ್ ಮಾಡಿ ಇವತ್ತು ಇಂಥ ವರ್ಗದ ಜನರಿಗೆ, ಅದು ರೈತರ ಮಕ್ಕಳಿರ್ಬೋದು, ಕೂಲಿ ಕಾರ್ಮಿಕರಿರ್ಬೋದು, ಬಡವರಿರ್ಬೋದು, ಪೌರ ಕಾರ್ಮಿಕರ ಮಕ್ಕಳಿರ್ಬೋದು, ಡಿ ಗ್ರೂಪ್ ನೌಕರರ ಮಕ್ಕಳಿರ್ಬೋದು, ಇಂಥವ್ರಿಗೆ ಭಾಳ ಅನ್ಯಾಯ ಆಗಿದೆ. ಎಲ್ಲವರು ಸುಮಾರು 12-13 ವರ್ಷಗಳಲ್ಲಿ ದೇಶದಲ್ಲಿ ಬಂದಂಥ ನರೇಂದ್ರ ಮೋದಿಜಿಯವರ BJP ಸರ್ಕಾರ ಒಂದಲ್ಲ ಒಂದು ಅನಾಹುತಗಳನ್ನು ಮಾಡ್ಕೊಂಡು ಬರ್ತಾನೆ ಇದೆ. ಒಂದೆಲ್ಲ ಒಂದು ದುಡ್ಡಿರುವವರಿಗೆ, ಉಳ್ಳವರಿಗೆ ಇವತ್ತು ಅದನ್ನು ಅನುಕೂಲವನ್ನು ಇವತ್ತು ಮಾಡಿಕೊಡ್ತಾ ಇದೆ. ಸಾಹುಕಾರಗಳಿಗೆ, ಇಲ್ಲ ರಾಜಕೀಯ ಸಂಬಂಧಪಟ್ಟಂಥ ಮಕ್ಕಳಿಗೆ, ಅವ್ರಿಗೆ ಏನು ದಾಹ, ದುಡ್ಡು ಮಾಡ್ಬೇಕು ಅನ್ನೋದು ದಾಹ. ಆ ಒಂದೊಂದು ಪ್ರಶ್ನೆ ಪತ್ರಿಕೆಗಳನ್ನು ಲಕ್ಷಕ್ಕೆ ಮಾಡ್ಕೊಂಡಿದ್ದಾರೆ. ಇವತ್ತು ಅವರೆಲ್ಲ ಸಿಗಲಿದ್ದಾರೆ. ಯಾರಾದ್ರೂ ಮಕ್ಕಳುಗಳು, ಯಾವ ಪಕ್ಷದವರು, ಏನು ಇವತ್ತು ಎಲ್ಲ ನಮ್ಮ ಪೊಲೀಸ್ ಇಲಾಖೆ, CBI ಎಲ್ಲ ತನಿಖೆನ ಇವತ್ತು ಮಾಡ್ತಾರೆ. ಆದರೂ ಸಹ ಇವತ್ತು 37 ಜನಕ್ಕೆ ಪ್ರಾಣವನ್ನು ಕೊಡೋಕ್ಕಾಗ್ತದೆ. ಇಡೀ ದೇಶದಲ್ಲೇ ಇಂಥ ಅವ್ಯವಸ್ಥಿತ ಪ್ರಶ್ನೆ ಪತ್ರಿಕೆ ಸೋರಿಕೆ ಯಾವತ್ತೂ ಸಹ ಆಗಿಲ್ಲ. SLCಗಳಲ್ಲಿ ಸಣ್ಣ ಪುಟ್ಟ ಆಗ್ತಾಯಿದ್ರು, ನಾವು ನೋಡಿದ್ದೀವಿ, ಅವಾಗ ನೋಡಿದ್ದೀವಿ. ಅದು ಸಹ ಇವತ್ತು ನಮ್ಮ ಕರ್ನಾಟಕದಲ್ಲಿ SLC ಪ್ರಶ್ನೆ ಪತ್ರಿಕೆಗಳಿಗೆ ಬಹಳ ಅಚ್ಚುಕಟ್ಟಾಗಿ ಮೊನ್ನೆ ಎಕ್ಸಾಮ್ಗಳನ್ನು ಮಾಡಿರೋದು, ಎಲ್ಲ CC ಕ್ಯಾಮ್ರಾಗಳನ್ನು ಎಲ್ಲ ಕೇಂದ್ರಗಳು ಸಹ ಫಿಟ್ ಮಾಡಿ ನಾವು ಮಾಡಿರೋದು. ಏನಾಗಿದೆ ಇವರಿಗೆ? ಇವ್ರು ಬರುವಾಗ ಏನು ಹೇಳಿದ್ರು? ದೇಶಕ್ಕೆ ಹಚ್ಚ ದಿನ ಮಾಡ್ತೀವಿ, ಅಭಿವೃದ್ಧಿ ಮಾಡ್ತೀವಿ, ಆರೋಗ್ಯ, ಶಿಕ್ಷಣ, ಮೂಲಭೂತ ಸೌಕರ್ಯಗಳು ಕೊಡ್ತೀವಿ. ಎಲ್ಲಿ ಕೊಟ್ಟಿದ್ದಾರೆ ಹೋಗಿ? ಅದರಿಂದ ಅದರ ವಿರುದ್ಧವಾಗಿ ಇವತ್ತು ತಾಲೂಕಿನ ನಮ್ಮ ಕೊಂಡಗಳಂಥ KPC ಸದಸ್ಯರುಗಳು ಆದಂಥ ಲಕ್ಷ್ಮೀಪತಿ ಅವರು, ಹೇಮಂತ್ ರಾಜ್ರವರು, ಬ್ಲಾಕ್ ಅಧ್ಯಕ್ಷಗಳಾದಂಥ ಬೈರೇಗೌಡರು, ಅಪ್ಪಿ ವೆಂಕಟೇಶ್ ಅವರು, ಜಗನ್ನಾಥ್ ಅವರು, ಮತ್ತು ನಮ್ಮ ಬಾಲಭವನದ ಅಧ್ಯಕ್ಷರು, ಯುವ ಮಿತ್ರ, ನಮ್ಮ ಪಕ್ಷ ಮುಖಂಡರಂಥ ನಾಯ್ಡೂರವರು, ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ CR ಗೌಡ್ರವರು, ಮತ್ತು ನಮ್ಮ ಮಹಿಳಾ ಅಧ್ಯಕ್ಷರು, 4 ತಾಲೂಕಿನ ಮುಖಂಡರು ಸಹ ಸೇರಿ ಇವತ್ತೊಂದು ಪ್ರತಿಭಟನೆಯನ್ನು ತಾಲೂಕು ಆಫೀಸಲ್ಲಿ ಮಾಡಿ ಹಲವಾರು ವಿಷಯಗಳನ್ನು ಜನರಿಗೆ ಮುಗಿಸುವಂಥ ಕೆಲಸ ಮಾಡಿದ್ದೀವಿ. ಇದೇನಾದರೂ ಇವತ್ತು ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಅಂತ ನಾನು ತಮ್ಮದೇ ಮಾಧ್ಯಮದಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಡ್ತೀವಿ. ಹಿಂದೆ ನಾವು ಹುಡುಗರಾಗಿದ್ದಾಗ ಲಂಕೇಶ್ ಪತ್ರಿಕೆ ಮತ್ತು ವೀರಣ್ಣಯ್ಯನವರು ಯಾವ ರೀತಿ ರಾಜಕಾರಣಿಗಳ ಮೇಲೆ ಬರೀತಿದ್ರು, ಹೇಳ್ತಿದ್ರು, ಮಾತಾಡ್ತಿದ್ರು, ಅದಾಗಬೇಕಾಗ್ತದೆ. ಈ ದೇಶದ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದಡಿ ಇವತ್ತು ನಾವು ಈ ದೇಶ ಮುನ್ನಡೆಕೊಂಡು ಬಂದಿದೆ. ಅವತ್ತು ಎಲ್ಲ ಒಂದು ಕಡೆ ಇವತ್ತು ದಾರಿ ತಪ್ತಾ ಇದೆ. ಇವತ್ತು ಬೇರೆ ದೇಶಗಳ ಇರಾಕ್ ಯುದ್ಧದ ಪ್ರಯುಕ್ತ ಡೀಸೆಲ್ ಪೆಟ್ರೋಲ್ ಜಾಸ್ತಿ ಮಾಡೋದು, ಗ್ಯಾಸ್ ಬೆಲೆ ಜಾಸ್ತಿ ಮಾಡೋದು, ಕ್ರೂಡ್ ಆಯಿಲ್ 120 ರೂಪಾಯಿಗೆ ಹೋಗಿತ್ತು, ಮಾಡಿ ಒಪ್ಕೊಳ್ಳೋದು. ಇವತ್ತು 80 ರೂಪಾಯಿ ಆಗಿದೆಲ್ಲ, ಯಾಕೆ ಕಮ್ಮಿ ಮಾಡಬಾರ್ದು? ಎಲ್ಲ ಆಹಾರ ಪದಾರ್ಥಗಳ ಬೆಲೆನೂ ಜಾಸ್ತಿ ಆಗಿದೆ. ರೈತರು ಜೀವನ ಅನ್ನೋದು ಶೋಷಣೆ ಆಗೋಗ್ಬಿಟ್ಟಿದೆ. ಅವ್ರದ್ದು 0 ಆಗಿಬಿಟ್ಟಿದೆ. ಅವರು 1800, 900, 1000 ಸಿಕ್ತಂಥ ಗೊಬ್ಬರ ಇವತ್ತು 2000, 2500, 2500. ಅದಕ್ಕೆ ಇಂತಿಷ್ಟಂತೆ ಲಿಮಿಟ್ ಮಾಡಿದ್ದಾರೆ. ಬೇರೆ ಗೊಬ್ಬರವನ್ನು ತೊಗೊಂಡ್ರೆ ನಾವು ಗೊಬ್ಬರ ಕೊಡೋದು ಅಂತ ಮಾಡಿದ್ವಿ. ಆ ಸಬ್ಸಿಡಿ ಯಾರು ಗೊತ್ತದೋ ಗೊತ್ತಿಲ್ಲ. 1,500 ರೂಪಾಯಿ ಸಬ್ಸಿಡಿ ಇವತ್ತು ಯಾವ ರೈತರಿಗೂ ಸಿಗ್ತಾ ಇಲ್ಲ ಇವತ್ತು. ಹಾಗೆ ಜನವಿರೋಧಿ ಸರ್ಕಾರ ಈ ದೇಶದಲ್ಲಿದೆ. ಅದರಿಂದ ಇದನ್ನು ಮಾಧ್ಯಮದ ಮುಖಾಂತರ ಸಹ ತಪ್ಪಿದ್ರೆ ತಪ್ಪು ಬರೀರಿ, ನಿಜ ಇದ್ರೆ ನಿಜ ಬರೀರಿ, ಅದರಲ್ಲಿ ಏನಿದೆ. ಇದನ್ನು ನಿಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಇವತ್ತು ನಮ್ಮ ತಾಲೂಕಲ್ಲೂ ಸಹ ಏನಾಯಿತು ಅಂತ ಗೊತ್ತಿಲ್ಲ. ನಾವು ದೊಡ್ಡಬಳ್ಳಾಪುರ ಮಾಡ್ತಿದ್ದ ಜನರು ಹಾಕಿದ್ರು ಹೋಗಿ ಇಲ್ಲ ಒಂದು ಕಡೆ ಏನಾಗಿದೆ ಇವತ್ತು. ಅದೇ ತಾಲೂಕಿನ ಜನತೆ, ಮಹಾಜನತೆ ಮತ್ತು ತಮ್ಮಗಳ ಸಹಕಾರದಿಂದ 2 ಬಾರಿ ಅವಕಾಶ ಕೊಟ್ಟಾಗ ಎಷ್ಟೋ ಅಭಿವೃದ್ಧಿ ಕಾರ್ಯಕ್ರಮಗಳಾದ ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ಮೂಲಭೂತ ಸೌಕರ್ಯಗಳಿರ್ಬೋದು. ಇವತ್ತು ಜಮೀನು ಬೆಲೆಗಳು ಎಲ್ಲಿ ಹೋಗಿದೆ ಹೇಳಿ ಹೋಗಿ. ಇವತ್ತು ಕೈಗಾರಿಕೆಗಳು, ಇವತ್ತು ಜಿಲ್ಲಾ ಆಸ್ಪತ್ರೆಗಳು, ESI ಹಾಸ್ಪಿಟ್ಲುಗಳು, ಇವತ್ತು ESI ಹಾಸ್ಪಿಟ್ಲನ್ನ ಕೇಳಿ ನೀವು, ಅಷ್ಟು ಆತುರವಾಗಿ ಉದ್ಘಾಟನೆ ಮಾಡೋಂಥದ್ದು ಏನಿತ್ತು. ಕೇಂದ್ರದಲ್ಲಿ ನಮ್ಮ ಹಿಂದೆ 13ರಲ್ಲಿದ್ದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಕಾರ್ಮಿಕ ಸಚಿವರಾಗಿದ್ದಾಗ ಇವತ್ತು ನಮ್ಮ ತಾಲೂಕಲ್ಲಿ ಅದೊಂದು ESI ಹಾಸ್ಪಿಟ್ಲನ್ನು ಅವತ್ತು ಶಂಕುಸ್ಥಾಪನೆಯನ್ನು ಮಾಡೋದು. ಅದು ಕೇಂದ್ರ ಸರ್ಕಾರಕ್ಕೆ ಒಳಪಟ್ಟಿರ್ತಕ್ಕಂಥ ಸಂಸ್ಥೆ.
ಆ ಜಮೀನು ಸಹ ಅವಧಿರಿದ್ದಂಥ ಕೇಂದ್ರ ಸರ್ಕಾರ ಯುಪಿಎ ಸರ್ಕಾರ ದುಡ್ಡು ಕೊಟ್ಟಿದೆ. ಕರ್ನಾಟಕ ಸರ್ಕಾರ ಏನು ಭೂಮಿ ಜಮೀನೇನು ಉಚಿತವಾಗಿ ಕೊಟ್ಟಿಲ್ಲ. ಅದನ್ನೆಲ್ಲ ತಿರುಚಿ ಹೇಳೋದು ಹಿಂದೆ ಯಾವ ಬಚ್ಚೇಗೌಡರಿದ್ದಾಗ ಕಾರ್ಮಿಕರಿದ್ದಾಗ ಆಗಿತ್ತು. ಆಮೇಲೆ ಈ ಸರ್ಕಾರದ ಯಾವುದೇ ಒಂದು ಗೌರವಾನ್ವಿತ ಮುಖ್ಯಮಂತ್ರಿಗಳನ್ನಾಗಲಿ, ಕಾರ್ಮಿಕ ಸಚಿವರನ್ನಾಗಲಿ, ಆರೋಗ್ಯ ಮಂತ್ರಿಗಳಾಗಲಿ ಕರೆದು ಒಂದು ಉದ್ಘಾಟನೆಯನ್ನು ಸಹ ಮಾಡಿಸ್ತಾರೆ. ಇವತ್ತು ಬರೀ BP ಶುಗರ್ಗೆ ಇವತ್ತು ಅಲ್ಲಿ ಚೆಕ್ ಮಾಡಿ ಕಳಿಸ್ಕೊಡ್ತಾ ಇದೆ. ಕೇಂದ್ರ ಸರ್ಕಾರಕ್ಕೆ ಜವಾಬ್ದಾರಿ ಇಲ್ವಾ? ಇವತ್ತು ರಾಜ್ಯ ಸರ್ಕಾರ ಉದಾಹರಣೆಗೆ ನಾವು ಇವತ್ತು ತಾಯಿಮಗು ಹಾಸ್ಪಿಟ್ಲ್ ಮಾಡಿದ್ದೀವಿ. ಎಲ್ಲ ರೀತಿಯ ಸೌಲಭ್ಯಗಳನ್ನು ನಾವು ನಮ್ಮ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ, DK ಶಿವಕುಮಾರ್ ಸರ್ಕಾರ ಕೊಡಲಿಲ್ವ? ನಾವು ವಸತಿ ಶಾಲೆಗಳನ್ನು ಮಾಡಿದ್ದೀವಿ. ವಸತಿ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳನ್ನು ನಾವು ಕೊಡಲಿಲ್ವ? ಕಟ್ಟಡಕ್ಕೆ ದುಡ್ಡು ಕೊಟ್ಬಿಟ್ಟು ಸುಮ್ಮನೆ ಬಿಟ್ಬಿಟ್ಟು ಹೇಗೆ ನಾವು ಅಚ್ಚೇತಿನ ಎಲ್ಲಿ ಬಂತು ಹೋಗಲಿದ್ದು? ಅಭಿವೃದ್ಧಿ ಎಲ್ಲಿ ಬಂತು? ರೈತರ ಪರವಾಗಿ, ಬಡವರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಹೇಳಿ ಹೋಗಿ. ಇದನ್ನು ಖಂಡಿಸ್ಬೇಕಾಗ್ತದೆ ಮುಂದಿನ ದಿನಗಳಲ್ಲಿ. ಪೆನ್ನ ಪೇಪರಲ್ಲೇ ಅವ್ರ ಬುದ್ಧಿ ಕಲಿಯೋದು. ನಾವು ಎಷ್ಟೇ ಮಾತಾಡಿರೋದು ಕಲಿಯಲ್ಲ. ನಾವು ತಪ್ಪು ಮಾಡೋದು ನಮ್ಮ ಬಗ್ಗೆನೂ ಬರೀ, ನಮ್ಮನ್ನು ಬರಿಬೇಡಿ ಅಂತ ನಾವೇನು ಹೇಳೋದಿಲ್ಲ. ನಾವು ಯಾವಾಗಲೂ ನಮ್ಮ ಅವಧಿನ ಸುಳ್ಳು ಹೇಳಿದರೆ, ಈಗ ಸುಳ್ಳು ಹೇಳಿದರೆ, ಎಲ್ಲ ಒಂದು ಕಡೆ ಈ ದೇಶ ನಾವು ಎಲ್ಲ ಒಂದು ಕಡೆ ಸಾಗ್ತಾ ಇದೆ, ಹಿನ್ನಡೆ ಆಗ್ತಾ ಇದೆ. ಅದರಿಂದ ವಿಶೇಷವಾಗಿ ಆ 37 ಜನ ವೈದ್ಯಕೀಯ ವಿದ್ಯಾರ್ಥಿಗಳು ಸತ್ಯ ಬಹಳ ನಮಗೆ ದುಃಖ ಆಗ್ತಾ ಇದೆ. ವಿಶೇಷವಾಗಿ ಆ ಕುಟುಂಬಕ್ಕೆ ಆ ಭಗವಂತ ಆ ಶಕ್ತಿಯನ್ನು ಬರೆಸಲಿ, ಅವರಿಗೆ ಚಿರಸೇನೆ ಸಿಕ್ಕಲಿ. ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಿ ಏನು ಇರ್ತಕ್ಕಂಥ BJP ಸರ್ಕಾರದಲ್ಲಿರ್ತಕ್ಕಂಥ ಶಿಕ್ಷಣ ಸಚಿವರಾದಂಥ ಧರ್ಮೇಂದ್ರ ಪ್ರಧಾನ್ ಅವರು ಕೂಡಲೇ ರಾಜೀನಾಮೆ ಕೊಡಿಸಿದರೆ ಇದು ಸಾರ್ಥಕ ಆಗ್ತದೆ. ಹಿಂದೆ ಈ ರಾಜ್ಯವನ್ನು ಆಳಿದಂಥ ಹಲವಾರು ರಾಜ್ಯ ನಾಯಕರುಗಳು, ಈಗ ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧ 4 ಕೋಟಿ ಕಟ್ಟಿದ್ದದನ್ನು ಅವತ್ತು. ಇದರಲ್ಲಿ ಲಂಚ ಹೊಡೆದಿಲ್ಲ ಅಂದಾಗ ಅವರು ಇಮಿಡಿಯೇಟ್ ರಾಜೀನಾಮೆ ಕೊಟ್ಟರು. ರಾಜೀನಾಮೆ ಕೊಟ್ಟು ಹೊರಗಡೆ ಬಂದು ಬಂಗಾರಪ್ಪನವರು ಯಾವುದೋ ಹಗರಣದಲ್ಲಿ ರಾಜೀನಾಮೆ ಕೊಟ್ಟರು, ಕ್ಲಾಸಿಕ್ ಕಂಪ್ಯೂಟರಲ್ಲಿ. ಏನು ಆಡಿದ್ದೆ ಆಟ ಉಳಿದೆ ಲೆಕ್ಕೇನ? ಇದು ದೇಶದ ಬಡವರ ಟ್ಯಾಕ್ಸ್ ದುಡ್ಡಿದು. ಹೆಚ್ಚೆ ಮಾಡಿ ನೀವು ಯಾವ್ದು ಅತ್ಯಾಚಾರ ಮಾಡಿದರೆ ಹೇಳಿ ಹೋಗಲಿ. ಆ ಬೇರೆ ರಾಜ್ಯಗಳಲ್ಲಿ ಕಟ್ಟಿದಂಥ ಬ್ರಿಡ್ಜ್ಗಳು ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಬಿದ್ದೋಗ್ತವೆ. ಈಗ ಹಲವಾರು ನಮ್ಮ 10 ವರ್ಷಗಳಲ್ಲಿ ಕೆಲವರು ಮಾರ್ಗದರ್ಶನ ಕೊಟ್ಟರೆ ತಾಲೂಕಿಗೆ ಆಗಬೇಕು ಅಂತ ಹೇಳಿ ಅದನ್ನು ನಾನು ಪ್ರಯತ್ನ ಪಟ್ಟೆ. ಡಿಗ್ರಿ ಕಾಲೇಜಿಗೆ ಮೂಲಭೂತ ಸೌಕರ್ಯ ಹಲವಾರು ಕಾರ್ಯಕ್ರಮವನ್ನು ಕೊಟ್ಟಿದ್ದೀವಿ. ಇವತ್ತು ಈ ದೇಶ ಎಲ್ಲ ಒಂದು ಕಡೆ ಹಿನ್ನಡೆ ಆಗ್ತಾ ಇದೆ. ಮುಂದಿನಲ್ಲಿ ಈ ಥರ ಆಗಬಾರ್ದು. ಕೂಡಲೇ ಈ ದೇಶದ ಆರೋಗ್ಯ ಮಂತ್ರಿಯಾದಂಥ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ನಾವು ಒತ್ತಾಯವನ್ನು ಮಾಡ್ತೀವಿ. ಈ ಒಂದು ಧರಣಿ ಸದ್ಯಕ್ಕೆ ಮುಗಿದಿರುತ್ತೆ. ಹಂತವಾಗಿ ಇದು ನಾವು ಹೋಬಳಿ ಮಟ್ಟಕ್ಕೂ ಸಹ ತಗೊಂಡೋಗಿ ಜನರಿಗೆ ತಿಳಿಸಂಥ ಕೆಲಸವನ್ನು ಮಾಡ್ತೀವಿ. ಇಷ್ಟು ಹೇಳಿ ನಾನು ಮತ್ತೆ ಮುಗಿಸ್ತೀನಿ. ನಮಸ್ಕಾರ.